ನಮ್ಮ ಎಫರ್ಟ್ ಯಾವ ರೀತಿ ಇದೆ. ಸೊ ಇದೊಂದು ಕ್ಯಾಮ್ರಾ, ಇದೊಂದು ಕ್ಯಾಮ್ರಾ, ಇದು ಕ್ಯಾಮ್ರಾ. ಹೌದು ಫ್ರೆಂಡ್ಸ್, ನಮ್ಮ ಹತ್ರ ಇವತ್ತು ವರ್ಲ್ಡ್ಸ್ ಫಾಸ್ಟೆಸ್ಟ್ ಫೋನ್ Iqoo 11 ಬಟ್ಟೆ ಬಿಚ್ಚೋಣ. ಎಸ್, ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. Iqoo 11 ಮೋಟೋ ಸ್ಪೋರ್ಟ್ ಅಂತ ಇದೆ. ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ಸ್. ನನ್ನ ಹತ್ರ 16 GB ರ್ಯಾಮ್ ಫೋನ್ ಇದೆ. ಮೊದಲಾಗಿ ಪ್ಲಾಸ್ಟಿಕ್ ಅನ್ನ ತೆಗಿಯೋಣ. ಎಸ್, ಸೀಲ್ ಬ್ರೇಕಿಂಗ್. ಓಕೆ ಬಾಕ್ಸ್ ಓಪನ್ ಮಾಡೋಣ. ಓಹೋ, ಅದ್ರ ತಕ್ಷಣ ನಮ್ಮ ಫೋನ್ ಹಿಂಗ್ ಪಕ್ಕ ಕೆಡೋಣ ಅಂತೆ. ಎಸ್, ನಾವು ಹೊಸ BMW ಕಾರ್ ತಗೊಳಿದ್ವಿ. BMW ಪೇಪರ್ ಕಟ್ಟೋರೆ. ಇದು ಮೇನ್ ಕೇಸ್. ಓಹೋ ನೈಸ್, ಒಳ್ಳೆ ಕ್ಯಾಮ್ರಾ ಎಲ್ಲ ಕಾಣಿಸ್ತಾ ಇದೆ. ಇದನ್ನ ಬಿಟ್ರೆ ಯೂಸರ್ ಮ್ಯಾನುವಲ್ ಪೇಪರ್ಸ್, ಇದನ್ನ ಯಾವತ್ತೂ ನಾವು ಓದೇ ಇಲ್ಲ. USB C2 ಟೈಪ್ ಸಿ ಕೇಬಲ್, ಮತ್ತೊಂದು ಕನೆಕ್ಟರ್, ತುಂಬಾ ದೊಡ್ಡದಾಗಿರುವಂತ 120 ವ್ಯಾಟ್ ನ ಪವರ್ ಅಡಾಪ್ಟರ್. ಸೊ ಎಲ್ಲ ಟೆಸ್ಟ್ ಮಾಡೋಣ. ಸದ್ಯಕ್ಕೆ ಅಕ್ಸೆಸರೀಸ್ ನ ಸಾರಿಯೋಣ. ಇದು ನಮ್ಮ ಮೇನ್ ಫೋನ್. ಓಹೋ, ಓ ಮೈ ಗಾಡ್, ಏನ್ ಲುಕ್ ಇದೆ ಗುರು. ಸದ್ಯಕ್ಕೆ ನಾನು ಈ ಫೋನ್ ನ ಸ್ವಲ್ಪ ದಿನ ಯೂಸ್ ಮಾಡ್ತೀನಿ, ಆಮೇಲೆ ನನ್ನ ಆನೆಸ್ಟ್ ಒಪಿನಿಯನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಆನೆಸ್ಟ್ಲಿ Iqoo ಕೂಡ ಎಷ್ಟೊಂದು ಕಚರ ಇರತ್ತಂತ ಅನ್ಕೊಂಡಿರಲಿಲ್ಲ. ಫೋನ್ ನ ಫಸ್ಟ್ ಬೂಟ್ ಮಾಡಿ ಸ್ವೈಪ್ ಮಾಡಿದ್ರೆ ಹಾಟ್ ಗೇಮ್ಸ್, ಹಾಟ್ ಆಪ್ಸ್. ಯಾಕೆ ಈ ಬ್ರಾಂಡ್ಸ್ ಗಳು ಇಂತ ಕೆಲಸ ಮಾಡುತ್ತೆ ನನ್ಗೆ ಗೊತ್ತಾಗಲ್ಲ. ಬಟ್ ಇವರು ಕೂಡ ರಿಯಲ್ಮಿ ಅಂತಂಬರಂತ ಒಪ್ಕೊಂಡ್ರು. ಎಸ್, ನಾನು ಈ ಫೋನ್ ಅನ್ನ ಫಸ್ಟ್ ಡೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹೇಗೆ ಅನಿಸ್ತು? ಲೈಕ್ ಇದು ತುಂಬಾ ದೊಡ್ಡದಾಗಿರೋ ಫೋನ್ ಇದೆ. ಲುಕ್ಸ್ ವೈಸ್ ಇದ್ಯಾವ್ದು ಗುರು ಹೊಸ ಮಾಡಲ್ಲ ಅಂತ ಎಲ್ರಿಗೂ ಆಶ್ಚರ್ಯಕರ ಆಗತ್ತೆ. ಸೊ ನಮ್ಮ ಟೀಮ್ ಮೆಂಬರ್ಸ್ಗೂ ಕೂಡ ಕೇಳೋಣ. ಎಸ್, ಮೊದಲು ಇಲ್ಲೇ ನಮ್ಮ ಸೋಮು ಬಾಯ್ ಕೂತ್ಕೊಂಡವನೆ. ಹಾಯ್ ಬ್ರೋ, ಇದು ನಮ್ಮ ಹೊಸ ಫೋನ್. ಹೆಂಗ ಅನಿಸ್ತಾ ಇದೆ ಫೋನ್? ಭಾರಿ ಅನ್ಸಿತ್ತು. ನನ್ನ ಫೋನ್ ಕಂಪೇರ್ ಮಾಡ್ರೆ ಬೆಸ್ಟ್ ಇದೆ. ಆಬ್ವಿಯಸ್ಲಿ ಇದ್ರ ಬೆಲೆ ಎಷ್ಟಿರ್ಬೋದು? ಎನಿ ಗೆಸಸ್? ಒಂದು 30-40. ನೆಕ್ಸ್ಟ್ ನಮ್ಮ ಕ್ಯಾಮ್ರಾ ಮ್ಯಾನೇಜರ್ ಕೇಳೋಣ. ಹಾಯ್ ಬಾಯ್, ಇದು ನಿಂಗೆ ಗಿಫ್ಟ್ ಫೋನ್. ಸೀರಿಯಸ್ ಆಗಿ ತಿಳ್ಕೊಬೇಕು. ಈ ಫೋನ್ ಹೆಂಗ ಅನಿಸ್ತು? ಇದು ಚುಲಿ ಐತ್ರಿ. ಲುಕ್ಸ್ ಬಿ ಭಾರಿ ಕೊಟ್ಟಿದ್ದಾರೆ. ಓಕೆ, ಎಷ್ಟು ಇರ್ಬೋದು ಪ್ರೈಸ್ ಅಂದಾಜ್? ಇದು 35-40 ತಕರಿ. ಟೂ ಕ್ಲೋಸ್. ಗುಡ್. ಇನ್ನೊಬ್ಬ ಮೆಂಬರ್ ಇದಾನೆ, ಒಳಗೆ ಕೇಳೋಣ ಬನ್ನಿ. ಎಸ್, ಹಾಯ್ ಬ್ರೋ. ಹೇಳಿ ಬ್ರೋ. ಮತ್ತೆ ಈ ಫೋನ್ ನಿಮ್ಗೆ ಗಿಫ್ಟ್ ಅಲ್ಲ ಅಂತ ತಿಳ್ಕೊಬೇಡ್ರಿ. ಫೋನ್ ಹೆಂಗ ಅನಿಸ್ತು? ಮಸ್ತ್ ಐತ್ರಿ. ನಿಮ್ ಫೋನ್ ಕೈ ಇದಕ್ಕೆ ಏನ್ ಡಿಫ್ರೆನ್ಸ್ ನೋಡ್ರಿ? ಇಲ್ಲಿ ಐತಿ ನಮ್ದು ನೋಡಕ್ ಸೆಕ್ಸಿ ಐತ್ರಿ. ಸೊ ಈ ಫೋನ್ ಪ್ರೈಸ್ ಗ್ಯಾಸ್ ಕರೆಕ್ಟ್ ಮಾಡ್ರ. ಫೋನ್ ನಿಮ್ಗೆ ಎಕ್ಸಾಕ್ಟ್ಲಿ ಎಷ್ಟು ಇರ್ಬೋದು ಬೆಲೆ? 45,000-50,000 ರೀ. ರಾಂಗ್ ಮಿಸ್ ಮಾಡ್ಕೊಂಡ್ರಿ ನೀವು. ಪ್ರಾಮಾಣಿಕವಾಗಿ ಈ ಫೋನ್ ಫಸ್ಟ್ ಲುಕ್ ಅಲ್ಲಿ ನೋಡಕ್ ತುಂಬಾ ಅಟ್ರಾಕ್ಟಿವ್ ಇತ್ತು. ನನ್ನ ಫೋನ್ ಇದನ್ನ ಯೂಸ್ ಮಾಡ್ಬೇಕಾದ್ರೆ ತುಂಬಾ ಜನ ಕೇಳಿದ್ರು, ಏನ್ ಗುರು ಯಾವ ಫೋನ್ ಇದು, ಸಾಕಾದ ಡಿಸೈನ್ ಇದೆ ಅಂತ ಹೇಳಿದ್ರು. ಹಿಂದಿನ ಭಾಗ ಲೆದರಿ ಫಿನಿಕ್ಸ್ ಒಳಗೆ ಬಂದಿದೆ. ಇದೊಂದು BMW ಲೆಜೆಂಡರಿ ಎಡಿಷನ್ ಒಂದಿಗೆ ಇಲ್ಲಿ ಕ್ಯಾಮ್ರಾ ಮಾಡೆಲ್ಸ್ ಲುಕ್ಸ್ ವೈಸ್ ತುಂಬಾ ಅಂದ್ರೆ ತುಂಬಾ ಸಖತ್ ಮತ್ತು ಹಾಟ್ ಫೋನ್ ಅಂತ ಕೈಯಲ್ಲಿ ಅನ್ಸುತ್ತೆ. ಇಷ್ಟಲ್ಲೇ ಸೈಡ್ ಫ್ರೇಮ್ಸ್ ಎಲ್ಲ ಮೆಟಲ್ ಕೊಡ್ತಾ ಇದಾರೆ. ಬಾಟಮ್ ಅಲ್ಲಿ ನಿಮ್ಗೊಂದು ಸ್ಪೀಕರ್ ಸಿ ಪೋರ್ಟ್ ಮತ್ತೊಂದು ಹೈಬ್ರಿಡ್ ಸ್ಲಾಟ್ ನ ಕೊಡ್ತಾ ಇದ್ದಾರೆ. ರೈಟ್ ಸೈಡ್ ಗೆ ವಾಲ್ಯೂಮ್ ಬ್ರೇಕರ್ಸ್ ಮತ್ತು ಲಾಕಿನ ನೋಡ್ತಾ ಇದ್ವಿ. ಓವರ್ ಆಲ್ ನಾನು ಬೇರೆ ಫೋನ್ಸ್ ಗಳನ್ನ ಇದಕ್ಕೆ ಕಂಪೇರ್ ಮಾಡಿದ್ವಿ ಅಂತಂದ್ರೆ ಇದು ಸ್ವಲ್ಪ ಅಗಲ ಇದೆ, ಮತ್ತು ನನ್ನ Mi 11T ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಸ್ಲಿಮ್ ಕೂಡ ಇದೆ. ನಾನು ಈ ಫೋನ್ ನ ಗಟ್ಟಿಯಲ್ಲಿ ಕೈ ಹಿಡ್ಕೋಬಹುದು. ಗ್ರಿಪ್ಪಿ ಕೂಡ ತುಂಬಾ ಚೆನ್ನಾಗಿದೆ. ಲುಕ್ಸ್ ವೈಸ್ ಕೂಡ ತುಂಬಾ ಹಾಟ್ ಇದೆ. ಇನ್ನು ಇದರುವಂತ ಡಿಸ್ಪ್ಲೇ 6.75 ಇಂಚಸ್ ಇರುವಂತ 2K E6 144 ಹರ್ಟ್ಜ್ ನ ಇಂಡಿಯಾಸ್ ಫಸ್ಟ್ ಡಿಸ್ಪ್ಲೇ. ಟ್ರಸ್ಟ್ ಮೀ, ಇದರಲ್ಲಿ 4-5 ದಿವಸಗಳಿಂದ ತುಂಬಾ ಸಿಕ್ಕಾಪಟ್ಟೆ ವಿಡಿಯೋ ನೋಡಿದೆ. ನಾನು ಬೇರೆ ಆಮ್ರೆಡ್ ಫೋನ್ಸ್ ಇದನ್ನ ಕಂಪೇರ್ ಮಾಡಿದ್ರೆ E6 ಆಮ್ರೆಡ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಡಿಫರೆನ್ಸ್ ಕಾಣಿಸ್ತೀರಾ. ಅದು ನಿಮ್ಮ ಕಲರ್ಸ್ ಗಳು ಆಗಿರ್ಲಿ ಅಥವಾ ವಿಡಿಯೋ ವ್ಯೂವಿಂಗ್ ಆಂಗಲ್ಸ್ ಗಳಾಗಿರ್ಲಿ ಮತ್ತು ಟಚ್ ರೆಸ್ಪಾನ್ಸ್ ಅಲ್ಲಿ ಕೂಡ ತುಂಬಾ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇದು ಕೊಡುತ್ತೆ. ಇದು ಸ್ಪೀಕರ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಕೇಳಿಸ್ಕೊಳ್ಳಿ, 50% ವಾಲ್ಯೂಮ್. ನಾನಂತೂ ಇದರಲ್ಲಿ ತುಂಬಾ ವಿಡಿಯೋಸ್ಗಳು ನೋಡಿದ್ದೀನಿ. ಸೊ ಇದರಿಂದ ಸ್ಪೀಕರ್ ಏನಿದೆ, ಇದರಿಂದ ಬೇಸ್ ಮತ್ತು ವೋಕಲ್ಸ್ ಏನಿದೆ, ನಿಜವಾಗ್ಲೂ ಕ್ಲಾರಿಟಿ ಮತ್ತೆ ಇಲ್ಲೊಂದು ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ನ ಸ್ಪೀಕರ್ ಕೂಡ ನೋಡ್ತಿದ್ದೀನಿ. ಇನ್ನು ಔಟ್ಡೋರ್ ಕೂಡ ಯೂಸ್ ಮಾಡಿದೆ. ಇದರಲ್ಲಿ 1800 ಪೀಕ್ ಬ್ರೈಟ್ನೆಸ್ ಕೊಡ್ತಾ ಇದ್ದಾರೆ. iPhone 14 Pro ನಿಮಗೆ 2000 ಪೀಕ್ ಬ್ರೈಟ್ನೆಸ್ ಇತ್ತು. ಸೊ ಇದನ್ನ ಯೂಸ್ ಮಾಡಬೇಕಾದ್ರೆ ನಾರ್ಮಲಿ ಡೇ ನಲ್ಲಿ ಔಟ್ ಅಲ್ಲಿ ನಿಮ್ಗೆ ಯಾವುದೇ ಚೇಂಜಸ್ ಕಾಣಿಸಲ್ಲ. ನೀವು ಆರಾಮಾಗಿ ಚಿಕ್ಕ ಮೆಸೇಜ್ಗಳು ನೋಟಿಫಿಕೇಶನ್ ಕೂಡ ಆರಾಮಾಗಿ ವಿಸಿಬಲ್ ಇಟ್ಕೊಂಡು ನೋಡ್ಕೋಬಹುದು. ಓವರ್ ಆಲ್ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ನೋಡಿದ್ವಿ ಅಂದ್ರೆ ತುಂಬಾ ಕ್ವಿಕ್ ಮತ್ತು ತುಂಬಾ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ. ಜಸ್ಟ್ ಟಚ್ ಮಾಡಿದ್ರೆ ಎಸ್ ನೋಡ್ಕೋಬಹುದು, ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ. ಆದ್ರೆ ಇದರಲ್ಲಿ ಮೇನ್ ಮಿಸ್ಸಿಂಗ್ ಅಂತಂದ್ರೆ ಒಂಥರ ನಮ್ ಹುಡುಗಿ ಫುಲ್ ಸೆಕ್ಸಿ ಹಾಟ್ ಲುಕ್ಸ್ ವೈಸ್ ಎಲ್ಲಾ ಚೆನ್ನಾಗಿದ್ದಾಳೆ. ಬಟ್ ಫ್ರಂಟ್ ಲುಕ್ ಅಲ್ಲಿ ಕಿತ್ತಾಳೆ ಹಣ್ಣಿನ ತರ ಸ್ವಲ್ಪ ಕರುವಾಗಿರ್ತಿತ್ತಪ್ಪ ಅಂದ್ರೆ ಏನೋ ಚೆನ್ನಾಗಿರ್ತಿತ್ತು. ಅದೇ ಇದಿರುವಂತ ಕರ್ವ್ಡ್ ಡಿಸ್ಪ್ಲೇ. ನಾವು 50-60 ಸಾವಿರ ರೂಪಾಯಿ ಕೊಡ್ತಾ ಇದ್ವಿ. ಫ್ಲಾಗ್ಶಿಪ್ ಫೀಚರ್ಸ್ ಗಳಿದೆ. ಬಟ್ ಇದು E6 ಆಮ್ರೆಡ್ ಫಸ್ಟ್ ಡಿಸ್ಪ್ಲೇ ಕೊಡಕ್ ಆಗತ್ತಾ ಇಲ್ಲ ಅದ್ ನನ್ಗೆ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ ಕರ್ವ್ಡ್ ಡಿಸ್ಪ್ಲೇ ಇರ್ತಿತ್ತು ಅಂದ್ರೆ ಇನ್ನಷ್ಟು ನಾವು ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನ ಕಾಣಬಹುದಿತ್ತು. ಬಟ್ ಸ್ಟಿಲ್ ಡಿಸೈನ್ ಇನ್ನು ಅಟ್ರಾಕ್ಟಿವ್ ಇದೆ.
ಬೇರೆ ಫೋನ್ಸ್ ಗಳಿಗಿಂತ ಚೆನ್ನಾಗಿ ಬಿಲ್ಡ್ ಮಾಡಿದೆ. ಇನ್ನು ಸ್ಮಾರ್ಟ್ ಫೋನ್ ಮಾರ್ಕೆಟ್ ನಲ್ಲಿ ಸದ್ಯಾಗಿ ಎಲ್ಲರ ಅಪ್ಪ ಅಂತ ಅಂದ್ರೆ ಅದು ಐಕ್ಯೂ 11. ಇದರಲ್ಲಿ 2 ಪ್ರೊಸೆಸರ್ಗಳಿದೆ. ಒಂದು ವರ್ಲ್ಡ್ಸ್ ಫಸ್ಟ್ ಅಂಡ್ ಫಾಸ್ಟೆಸ್ಟ್ 8 Gen 2, ಮತ್ತೊಂದು V2 ಅಂದ್ರೆ ವೀಟ್ ಅಲ್ಲ V2. ಸದ್ಯಕ್ಕೆ ನಾವ್ ಇದನ್ನ ಅಸಲಿ ಟೆಸ್ಟ್ ನಮ್ ಟೀಮ್ ಒಂದಿಗೆ ಮಾಡೋಣ. ಅಸ್ಫಾಲ್ಟ್ 9 ಆಡೋಣ. ಓಹೋ, ಗೇಮ್ ಸ್ಟಾರ್ಟ್ ಆಗಿದೆ. ಸೊ ನಮ್ ಸೋಮನಾಥ್ ಬೈಲ ರೆಡಿ ಆಗಿದ್ದಾರೆ. ಎಸ್ ಬಾಯ್, ಕಮಾನ್. ಹೆಂಗನ್ಸತ್ ಗೇಮ್ ಪ್ಲೇ? ಭಾರಿ ಅನ್ಸ್ತಿದ್ವಿ. ಕರೆಗೂ ನಿಮ್ ಮೊದ್ಲಿನ ಫೋನ್ ಯಾವ್ದಿತ್ತು? ರಿಯಲ್ಮಿ ರೀ. ಹಾ, ರಿಯಲ್ಮಿ. ಎಸ್. ಏನ್ ಚೇಂಜಸ್ ಅನ್ಸೈತೆ ಅದಕ್ಕೆ ಇದಕ್ಕೆ? ಭಾಳ ಡಿಫ್ರೆನ್ಸ್ ಐತಿ. ಭಾಳ ಡಿಫ್ರೆನ್ಸ್ ಐತಿ. ಈಗ ಬೈ ನಿನ್ ಮುಗೀತು ಟೈಮ್. ಬೈ, ನೀ ಯಾವ ಮೊಬೈಲ್ ಯೂಸ್ ಮಾಡ್ತಿದ್ ಮೊದ್ಲು? ರೆಡ್ಮಿ. ಹೆಂಗ ಅನ್ಸದ ಇದ್ರಾಗ ಎಕ್ಸ್ಪೀರಿಯನ್ಸ್ ಏನ? ಇಲ್ಲಿ ಮತ್ತೆ ಮಾಡ್ತೇನೆ. ಓಕೆ ಮತ್ತೊಂದು ಚಾನ್ಸ್. ಎಸ್ ಬೈ, 1 ಅಂತೇಳಿ 3ನೇ ಗೇಮ್ ಆಡಾಡಕತ್ತ. ಹೆಂಗ ಅನ್ಸದ್ ಬೈ? ಚಲೋ ಐತಿ. ಕಂಪೇರ್ ನಂದು ರೆಡ್ಮಿ ಮೊಬೈಲ್ ಇತ್ತು, ರೆಡ್ಮಿದಾಗ ಪಬ್ಜಿ ಆಡಿದ್ನ. ಅದು ಕಂಪೇರ್ ಮಾಡ್ರೆ ಸ್ವಲ್ಪ ಚಲೋ ಐತಿ. ಅದು ಲ್ಯಾಗ್ ಆಗ್ತಿತ್ತು ಒಂದು ಸ್ವಲ್ಪ. ಓಕೆ. ಬಟ್ ಅದು ಮೊಬೈಲ್ ಹೀಟ್ ಆಗ್ತಿತ್ತು. ಇದು ನೋಡಿಲ್ಲ, ಆ್ಯಡ್ ನೋಡ್ಬೇಕಿನ್ನ ಫುಲ್. ಓಕೆ. ಸೊ ನಿಮ್ಮ ಟೈಮ್ ಮುಗೀತು. ನೆಕ್ಸ್ಟ್ ರೋಹಿತ್ ಬೈ, ಮೊದಲು ಫೋನ್ ಯಾವ್ದು ಯೂಸ್ ಮಾಡ್ತೀರಿ? ಮೊದಲು ರಿಯಲ್ಮಿ ಐತ್ರಿ. ಅದಕ್ಕೆ ಏನು ಡಿಫ್ರೆನ್ಸ್ ಗೇಮಿಂಗ್ನಾಗ? ಹೆಚ್ಚು ಗೇಮ್ ಏನು ಆಡಿಲ್ರಿ ನಾ. ಬಟ್ ಈ ಮೊಬೈಲ್ ಆಡ್ಬೇಕು ಅನಿಸ್ತೈತಿ. ಗೇಮ್ ಇಂಟ್ರೆಸ್ಟ್ ಬರತೈತ್ರಿ. ಓಕೆ. ಏನು ಚೇಂಜಸ್? ಲ್ಯಾಗ್ ಇಲ್ರಿ, ಲ್ಯಾಗ್ ಫ್ರೀ ಐತಿ ಗೇಮ್. ಓಕೆ. ಸ್ಮೂತ್ನೆಸ್ ಐತ್ರಿ. ಎಸ್, ಗೇಮ್ ಓವರ್ ಆಯ್ತು. ನೆಕ್ಸ್ಟ್ ನಮ್ಮ ಟೈಮಿಂಗ್. ಎಸ್, ಇನ್ನು ನಮ್ಮ ನಂಬರ್ 2 1. 4 ಜನ ಇದ್ದಾರೆ. ಸೊ ಅದ್ರಲ್ಲಿ ನಾನೇ 4ನೇ ನಂಬರು. ಓ, ಇದೇನು ಗುರು ಐಸು ಮ್ಯಾನ್. ಎಸ್, ಆನೆಸ್ಟ್ಲಿ ಐಕ್ಯೂ ಹೇಳುತ್ತೆ 120 FPS ಸಪೋರ್ಟ್ ಆಗುತ್ತೆ ಅಂತ. ಬಟ್ ನಾನು ಈ ಗೇಮ್ ಸೆಟ್ಟಿಂಗ್ಸಲ್ಲಿ ಕೇವಲ 59 FPS ನೋಡ್ಕೊಂಡೆ. ಇಷ್ಟಲ್ಲೇ ವೆಪರ್ ಚೇಂಬರ್ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಏನಿದೆ, ಇದು 3x ಫಾಸ್ಟರ್. ನಾರ್ಮಲ್ ಸ್ಮಾರ್ಟ್ ಫೋನ್ ಕಂಪೇರ್ ಮಾಡಿದ್ರೆ 3x ಫಾಸ್ಟರ್ ಆಗಿ ನಿಮ್ಮ ಫೋನ್ನ ಕೂಲ್ ಮಾಡೋದು. ಮ್ಯಾನ್, ಬೂಸ್ಟ್ ಸಿಕ್ತು. ಕ್ರೇಜಿ ಫೀಲಿಂಗ್ ಮಾತ್ರ ಎಕ್ಸ್ಪೀರಿಯನ್ಸ್ ಆಗಿದೆ. ಟಚಸ್ ತುಂಬ ಕ್ರೇಜಿಯಾಗಿ ಟಚ್ ಆಗ್ತಿದೆ. ಇಲ್ಲಿ ನೆಕ್ಸ್ಟ್ ಲೆವೆಲ್ ಗೇಮ್ ಪ್ಲೇ ಮಾಡ್ಕೋಬಹುದು. ಬಟ್ ಇದೊಂದು ಅಸ್ಫಾಲ್ಟ್ 9 ಟ್ರೈ ಮಾಡಿದೆ. ಹತ್ರ 60 FPS ಏನೋ ಬಂತು. ಬಟ್ ಪಬ್ಜಿ ಎಲ್ಲ ನೀವು ಆಡ್ತಿದ್ದೀರಾ, BGM ಆಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಮತ್ತು ಆ ರೀತಿ ಸಪೋರ್ಟ್ ಕೂಡ ಸಿಗತ್ತೆ. ಇದು ನನ್ನ ಹತ್ರ ಇರೋದು 16 to 56 GB ವೇರಿಯಂಟ್, 16 GB ರ್ಯಾಮ್ ಗುರು. ಪ್ಲಸ್ ನಿಮಗೆ ವರ್ಚುವಲ್ 8 GB ರ್ಯಾಮ್ ಸಿಗುತ್ತೆ. ಇಷ್ಟೇ ಇಲ್ಲದೆ ಅಂತೂ ಸ್ಕೋರ್ ಚೆಕ್ ಮಾಡಿದ್ವಿ. 8 Gen 1 ಎಲ್ಲ ಹತ್ರ ನಿಮಗೆ 9-10 ಲಕ್ಷ ಬಂದ್ರೆ ಇದು 12,70,000. ಎಷ್ಟೊಂದು ಡಿಫರೆನ್ಸ್ ಇದೆ ನೆಕ್ಸ್ಟ್ ಸೀರೀಸ್ ಪ್ರೊಸೆಸರ್ ಅಲ್ಲಿ. ಸೊ ಇದು ತುಂಬಾ ಪವರ್ಫುಲ್ ಎಕ್ಸ್ಪೀರಿಯನ್ಸ್ ಮತ್ತು ರ್ಯಾಂಕಿಂಗ್ ಕೂಡ ಇದರಲ್ಲಿ ನೋಡ್ತಾ ಇದ್ವಿ. ಇನ್ನು ಇದರಲ್ಲಿ ಅದರ್ವೈಸ್ ಫನ್ ಟಚ್ OS ನೋಡ್ತಾ ಇದ್ವಿ. ಔಟ್ ಆಫ್ ದ ಬಾಕ್ಸ್ Android 13 ಒಂದಿಗೆ 12 ಇದರಲ್ಲಿ 5G ಬ್ಯಾಂಡ್ಸ್ ಗಳು ಕೊಡ್ತಾ ಇದ್ರೆ, ಒಟ್ಟಾರೆ 16 GB ರ್ಯಾಮ್ ಒಂದಿಗೆ 8 Gen 2 ಪ್ರೊಸೆಸರ್ ಒಂದಿಗೆ ಮತ್ತೆ V2 ಕ್ಯಾಮ್ರಾಗ್ರಫಿ ಇದರೆಲ್ಲ ನಾನು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕಂಡಿದ್ದೀನಿ. ಸೊ ಇದರಲ್ಲಿ ಇದು ಮಾರ್ಕೆಟ್ ಅಲ್ಲಿ ಎಲ್ಲರ ಅಪ್ಪ ಇದೆ. ಇದು ವರ್ಲ್ಡ್ಸ್ ಫಸ್ಟ್ ಮತ್ತು ಫಾಸ್ಟೆಸ್ಟ್ ಫೋನ್ ಒಂದಿಗೆ ಇದು ಪರ್ಫಾರ್ಮೆನ್ಸ್ ಅಲ್ಲಿ ಎಲ್ಲರಿಗಿಂತ ಕಿಂಗ್ ಅಂತ ಕೂಡ ಹೇಳ್ಕೋಬಹುದು. ಇನ್ನು ನಮ್ಮ ಫೇವರೇಟ್ ಪಾರ್ಟ್ ಇದಿರುವಂತ ಕ್ಯಾಮ್ರಾ. ಲಾಸ್ಟ್ 4 ದಿವಸಗಳಲ್ಲಿ ನಾನು ಪ್ರತಿದಿನ ತುಂಬಾ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಇದರಲ್ಲಿ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 64 ಮೆಗಾಪಿಕ್ಸೆಲ್ ಪ್ಲಸ್ 12 ಮೆಗಾಪಿಕ್ಸೆಲ್ ಪ್ಲಸ್ 12 ಮೆಗಾಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಕೊಟ್ಟಿದ್ದಾರೆ. ಇದರಲ್ಲಿ ಫೋಟೋಸ್ ತೆಗೆದು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ನಾನು ಪೋಸ್ಟ್ ಮಾಡಿದ್ದೀನಿ. ಸದ್ಯಕ್ಕೆ ನೀವು ಸ್ಕ್ರೀನ್ ಮೇಲೆ ಫೋಟೋಸ್ ಗಳನ್ನ ನೋಡ್ಕೋಬಹುದು. ಸೊ ಇದನ್ನ ಡೇ ಟೈಮ್ ಅಲ್ಲಿ ನ್ಯಾಚುರಲ್ ಆಗಿ ಸಿಂಪಲ್ ಶಾರ್ಟ್ಸ್ ಗಳನ್ನ ತೆಗೆದಿದ್ದೀನಿ. ಸೊ ಇಲ್ಲಿಯ ಕಲರ್ಸ್ ಗಳು ಮತ್ತೆ ಆಕ್ಯುರೇಸಿ, ಕ್ಲಾರಿಟಿ ಎಲ್ಲ ಚೆನ್ನಾಗಿದೆ. ನಾನು ತುಂಬಾ ಝೂಮ್ ಮಾಡಿ ನೋಡಿದಾಗ ಇದೆಲ್ಲ ತುಂಬಾ ಕ್ಲಾರಿಟಿ ಇದೆ, ತುಂಬಾ ಒಳ್ಳೆ ಇಮೇಜ್ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಒಂದು ಅವರೇಜ್ ಫೋಟೋಸ್ ಗಳನ್ನ ನಾನು ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನೋಡ್ಕೊಂಡೆ. ನೆಕ್ಸ್ಟ್ ಬರ್ತಾ ನಾನು ಲೈಕ್ ಫೇಸ್ ಫೋಟೋಸ್ಗಳು, ನನ್ನದಾದ ಫೋಟೋಸ್ಗಳನ್ನ ಡೇ ನಲ್ಲಿ, ಇಂಡೋರ್ ಅಲ್ಲಿ ಮತ್ತೆ ನೈಟ್ ಅಲ್ಲಿ ಕೂಡ ತುಂಬಾ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಸೊ ಈ ಇಮೇಜಸ್ ಗಳು ಡೇ ನಲ್ಲಿ ಇದೆ. ಇಲ್ಲಿ ಕ್ಲಾರಿಟಿ ಮತ್ತು ಸ್ಕಿನ್ ಟೋನ್ ಅನ್ನ ನ್ಯಾಚುರಲ್ ಆಗಿ ಕೊಡ್ತಾ ಇದೆ. ಸೊ ಇಲ್ಲಿ V2 ಚಿಪ್ ಇದಕ್ಕೆ ತುಂಬಾ ಬಳಕೆ ಆಗುತ್ತೆ. ಇಮೇಜ್ ಪ್ರೊಸೆಸಿಂಗ್ ಏನಿದೆ ಇಲ್ಲಿ ನಿಜವಾಗ್ಲೂ ಅದ್ಭುತ ಅಂತ ಹೇಳ್ಕೋಬಹುದು. ಇನ್ನು ನೈಟ್ ಹೋದ್ವಿ ಅಂತಂದ್ರೆ ಇಲ್ಲಿ ಅಲ್ಟಿಮೇಟ್ ಆಗಿದೆ ಗುರು. ಸೊ ಇಮೇಜ್ ಪ್ರೊಸೆಸಿಂಗ್ ಗೆ V2 ಇಲ್ಲಿ ತುಂಬಾ ಸಹಾಯ ಮಾಡುತ್ತೆ. ನಾನು V1 ಚಿಪ್ ನ Vivo X8 ನಲ್ಲಿ ಯೂಸ್ ಮಾಡಿದೀನಿ. ಅದಕ್ಕಿಂತ ಬೆಟರ್ ಆಪ್ಟಿಮೈಸ್ ಆಗಿದೆ. ಸೊ ಇಲ್ಲಿ ಇಮೇಜಸ್ ಗಳನ್ನ ಕ್ಲಿಕ್ ಮಾಡಿದ ತಕ್ಷಣ ಇಮೇಜ್ ಪ್ರೊಸೆಸಿಂಗ್ ಏನಾಗುತ್ತೆ ಅದು ಮಾತ್ರ ಸಖತ್ ಆಗಿದೆ. ಇನ್ನು ಪೋರ್ಟ್ರೇಟ್ ಅಲ್ಲಿ ನಾನು ಅಷ್ಟೊಂದು ಹ್ಯಾಪಿ ಇಲ್ಲ ಆಯ್ತಾ. ನಾನು Vivo X18 ಕಂಪೇರ್ ಮಾಡಿದ್ರೆ V1 ಚಿಪ್ ನಂಗೆ ಅಲ್ಲೇ ಬೆಟರ್ ಅಂತ ಅನಿಸ್ತು. ಪೋರ್ಟ್ರೇಟ್ ಇದರಲ್ಲಿ ಓಕೆ ಒಂದು ಲೆವೆಲ್ ಸೆಟ್ ಆಗಿ ಚೆನ್ನಾಗಿ ಬ್ಲರ್ ಮಾಡುತ್ತೆ. ಬಟ್ ಇನ್ನಷ್ಟು ಕಲರ್ಸ್ ಗಳನ್ನ ಇದು ಚೆನ್ನಾಗಿ ಕೊಟ್ಟಿದ್ರೆ ಚೆನ್ನಾಗಂತ ಅನಿಸ್ತಿತ್ತು. ಇದು ಇದರಿಂದ ಸೆಲ್ಫಿ ಕ್ಯಾಮ್ರಾ ಕೂಡ ಅಷ್ಟೇ 24 ಮೆಗಾಪಿಕ್ಸೆಲ್ ಮೇನ್ ಸೆನ್ಸರ್ ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಕೂಡ ತುಂಬಾ ಡೇ ನಲ್ಲಿ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ನೈಟ್ ಮತ್ತು ಇಂಡೋರ್ ಎಲ್ಲಾ ಕಡೆ ಫೋಟೋ ಟೆಸ್ಟ್ ಮಾಡಿದೆ. ಇಲ್ಲಿ ನನಗೆ ಓಕೆ ಪಿಕ್ಚರ್ಸ್ ಗಳಂತೂ ತುಂಬಾ ಸಖತ್ ಆಗಿದೆ, ಕ್ಲಾರಿಟಿ ಚೆನ್ನಾಗಿದೆ ಅಂತ ಹೇಳ್ತಿಲ್ಲ. ಬಟ್ ನೈಟ್ ಅಲ್ಲಿ ಇಲ್ಲಿ ಇಮೇಜ್ ಪ್ರೊಸೆಸಿಂಗ್ ಅಷ್ಟೇ ನನಗೆ V2 ಸಹಾಯದಿಂದ ಚೆನ್ನಾಗಿ
ಚೆನ್ನಾಗಿರುವಂತ ಪಿಕ್ಚರ್ಸ್ ಅಂತ ಅನಿಸ್ತು. ಬಟ್ ಇಲ್ಲಿ ಸ್ಟಿಲ್ ನಾನು ಇನ್ನು 32 ಮೆಗಾ ಪಿಕ್ಸೆಲ್ ಅಥವಾ 24 ಮೆಗಾ ಪಿಕ್ಸೆಲ್ ಒಂದಿಗೆ ಇನ್ನಷ್ಟು ಒಳ್ಳೆ ಆಪ್ಟಿಮೈಸ್ ಸಿಗುವಂತ ಇಮೇಜಸ್ ಗಳನ್ನ ಎಕ್ಸ್ಪೆಕ್ಟ್ ಪಡ್ತಾ ಇದ್ದೆ. ಇಲ್ಲಿ ಚೆನ್ನಾಗಿಲ್ಲ ಅಂತ ಇದಲ್ಲ, ತುಂಬಾ ಸಖತ್ತಾಗಿದೆ ಅಂತ ಹೇಳ್ತಲ್ಲ, ಇಲ್ಲೊಂದು ಮಿಡ್ ಅಂಡ್ ಅವರೇಜ್ ಫೋಟೋಸ್ ಗಳನ್ನ ಸೆಲ್ಫಿನಲ್ಲಿ ಕೂಡ ನೋಡ್ತಿದ್ದೀನಿ. ಇನ್ನು ಇದ್ರಂತ ವಿಡಿಯೋ ಕ್ವಾಲಿಟಿ ಹೋದ್ವಿ ಅಂತಂದ್ರೆ ಇಲ್ಲಿ ಸ್ಪೆಷಲಿ V2 ಚಿಪ್ಸ್ ಆದ್ರಿಂದ ನೀವು ನೈಟ್ ಅಲ್ಲಿ ಕೂಡ 4K 60 FPS ತನಕ ರೆಕಾರ್ಡ್ ಮಾಡ್ಕೋಬಹುದು. ನಾನು ಇದನ್ನ ಟ್ರೈ ಕೂಡ ಮಾಡಿದ್ದೀನಿ. ಮೇನ್ಲಿ ಇಲ್ಲಿ 8 Gen 2 ಏನಿದೆ, ಇಲ್ಲಿ 8K 30 FPS ತನಕ ನೀವು ರೆಕಾರ್ಡ್ ನ ಶೂಟ್ ಮಾಡ್ಕೋಬಹುದು. ಇನ್ನು ನೀವೇನಾದ್ರು ವ್ಲಾಗ್ಸ್ ಎಲ್ಲ ಮಾಡ್ತಿದ್ದೀರಾ ಅಂತಂದ್ರೆ ಇಲ್ಲಿ ಸ್ಟೆಬಿಲೈಸೇಷನ್ ಮೂಡ್ ಅಲ್ಲಿ ನಿಮಗೆ ಬ್ಯಾಕ್ ಕ್ಯಾಮೆರಾ ಸಿಗ್ತಾ ಇದೆ. ಬಟ್ ಸೆಲ್ಫಿನಲ್ಲಿ ನಿಮಗೆ 4K ರೆಕಾರ್ಡ್ ಆಪ್ಷನ್ ಇಲ್ಲ. ಇಲ್ಲಿ 1080p ಅದು 60 FPS ಮಾತ್ರ ನೀವು ಶೂಟ್ ಮಾಡ್ಕೋಬಹುದು. ಸೊ ಇಲ್ಲಿ ಸ್ಟೆಬಿಲೈಸೇಷನ್ ಒಂದಿಗೆ ಇಲ್ಲಿ 4K ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ವ್ಲಾಗರ್ಸ್ ಗೆ ಕೂಡ ಒಂದು ಆಪ್ಷನ್ ಆಗಿ ತಗೊಂಡ್ರೆ ಇರ್ಬೋದಿತ್ತು ಅನ್ಕೋತೀನಿ. ಬಟ್ ಎಸ್, ನಾನು ಇಲ್ಲಿ ಕ್ಯಾಮ್ರಾ ಒಂದಿಗೆ ಇವ್ರ ಎಕ್ಸ್ಪೀರಿಯನ್ಸ್ ಒಂದಿಗೆ ಹ್ಯಾಪಿ ಇದ್ದೀನಿ. ಬಟ್ ಇಲ್ಲಿ ಆಕ್ಚುಲ್ ಆಗಿ ಕ್ಲಾರಿಟಿ ಮತ್ತು ಡೀಪ್ ಕ್ಯಾಮ್ರಾ ಬಗ್ಗೆ ನಾನು ಓಕೆ ಇದೆ ಅಂತಾನೆ ಹೇಳ್ಕೋಬಹುದು. ಇದು ಕೊನೆಯದಾಗಿ ಇರುವಂತ ಬ್ಯಾಟ್ರಿ. ಎಸ್, ನಾನು ಈ 5 ದಿವಸಗಳ ಎಕ್ಸ್ಪೀರಿಯನ್ಸ್ ಗಿಂತ ನಾನು ತುಂಬಾ ಐಕ್ಯೂ ಫೋನ್ಸ್ ಗಳನ್ನ ಯೂಸ್ ಮಾಡಿದ್ದೀನಿ. ಸ್ಪೆಷಲಿ ಐಕ್ಯೂ Z3 ಮತ್ತು Z6 ಸೀರೀಸ್ ಅಲ್ಲಿ ಕೂಡ ತುಂಬಾ ಫೋನ್ಸ್ ಯೂಸ್ ಮಾಡಿದ್ದೀನಿ. ಅಲ್ಲಿಯ ಬ್ಯಾಟ್ರಿ ಆಪ್ಟಿಮೈಸೇಷನ್ ಮತ್ತೊಂದು ಬ್ಯಾಟ್ರಿ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಐಕ್ಯೂನಲ್ಲಿ ನಾನು ಪ್ರತಿ ಫೋನಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕಂಡಿದ್ದೀನಿ. ರೀಸೆಂಟ್ಲಿ ಐಕ್ಯೂ Z6 ಲೈಟ್ ಮಾಡಿದೆ, ಅದರಲ್ಲೂ ಕೂಡ ಬ್ಯಾಟ್ರಿ ಬಳಕೆ ಸಖತ್ತಾಗಿದೆ. ಸೊ ಇದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ನಾನು ಫ್ಲಾಗ್ಶಿಪ್ ಅಲ್ಲಿ ಕೂಡ ಕಾಣ್ತಾ ಇದ್ದೀನಿ. ಡಿಸ್ಪ್ಲೇ ದೊಡ್ಡದಾಗಿರ್ಲಿ, ಪ್ರೊಸೆಸರ್ ದೊಡ್ಡದಾಗಿರ್ಲಿ, ಯೂಸೇಜ್ ಕೂಡ ಜಾಸ್ತಿ ಇದ್ರು ಕೂಡ ನಾನೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದುವರೆಗೆ ಕಂಡಿದ್ದಪ್ಪ ಅಂತಂದ್ರೆ ಅದು ಐಕ್ಯೂ ಫೋನ್ಸ್ ಅಲ್ಲೇ. ಸೊ ಇದು ಫೋನ್ ನಿಮಗೆ 5000 mAh 0 to 100% ಚಾರ್ಜ್ ಆಗಕ್ಕೆ 120 ವ್ಯಾಟ್ ಇಂದ ಜಸ್ಟ್ 25 ಮಿನಿಟ್ಸ್ ಅಲ್ಲಿ ಫುಲ್ ಫಾಸ್ಟ್ ಚಾರ್ಜ್ ಆಗುತ್ತೆ. ಸೊ ಚಾರ್ಜಿಂಗ್ ಟೈಮ್ ಅಲ್ಲಿ ಇದು ತುಂಬಾ ಬಿಸಿ ಆಗುತ್ತೆ. ಈ ರೀತಿ ಯಾವುದೇ ಇಶ್ಯೂ ನಾನು ನೋಡ್ಕೊಂಡಿಲ್ಲ ಲಾಸ್ಟ್ 5 ಡೇಸ್ ಅಲ್ಲಿ. ಎಸ್, ಇದು ಕಂಪ್ಲೀಟ್ಲಿ ಲೈಕ್ 45 to 55,000 ಹತ್ರ ಏನು ಲಾಂಚ್ ಆಯ್ತು ಅಪ್ಪ ಅಂತಂದ್ರೆ ಅಥವಾ ಅದರ 60,000 ಲಾಂಚ್ ಆಗ್ಬೋದು. ಬಟ್ ಎಸ್, ಆಫರ್ ಒಂದಿಗೆ 50,000 ರೂಪಾಯಿ 55,000 ರೂಪಾಯಿ ಸಿಕ್ತಂದ್ರೆ ಖಂಡಿತ ಕಣ್ ಮುಚ್ಕೊಂಡು ಈ ಫೋನ್ ಅನ್ನ ತಗೊಳ್ಬಹುದು. ಅದರ್ವೈಸ್ ನಿಮಗೆ ಮಾರ್ಕೆಟ್ ಅಲ್ಲಿ ಇನ್ನೂ ಬೇರೆ ಆಪ್ಷನ್ಸ್ ಗಳು ಕೂಡ ಸಿಗುತ್ತೆ. ನೀವು ಐಫೋನ್ ಇಷ್ಟಪಡ್ತೀರಾ ವಿಡಿಯೋ ಕ್ವಾಲಿಟಿ ಅಂತಂದ್ರೆ ಅಂತ ಫೋನ್ಸ್ ಗಳನ್ನ ಕೂಡ ನೋಡ್ಕೋಬಹುದು. ಇವನ್ ನಾನು ಇದ್ರ ಬಗ್ಗೆ ಕ್ಯಾಮ್ರಾ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಅಥವಾ ಇದ್ರ ಫುಲ್ ರಿವ್ಯೂನ ಕೂಡ ತಗೊಂಡ್ ಬರಕ್ಕೆ ಟ್ರೈ ಮಾಡ್ತೀನಿ. ಬಾಕಿ ನಿಮ್ಗೆ ಏನ್ ಅನ್ಸುತ್ತೆ? ಲೈಕ್ ಹೊಸ ಬ್ರ್ಯಾಂಡ್ಗೆ 60,000 ರೂಪಾಯಿ ಕೊಡ್ಬೋದಾ, ಇಂಥ ಫೋನ್ಸ್ ಕೊಡ್ಬೋದಾ ಅಂತ ಅನ್ಸುತ್ತಾ? ಈ ರೀತಿ ಕ್ವಶನ್ಸ್ ಗಳು ಇರುತ್ತೆ ಅಂದ್ರೆ ಕೆಳಗಡೆ ಕಮೆಂಟ್ಸ್ ಮರಿಬೇಡಿ. ಸಿನಂತ ಮುಂದೆ